ಹಾರ್ಮೋನ್ ಜಲಸಂಧಿಗೆ ದಿಗ್ಬಂಧನ ವಿಧಿಸಿರುವಂತಹ ಅಮೆರಿಕಾಗೆ ಇದೀಗ ಮತ್ತೊಂದು ಬಿಗ್ ಶಾಕ್. ಯುದ್ಧದ ಮಧ್ಯೆ ನೌಕಾಪಡೆ ಕಾರ್ಯದರ್ಶಿ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ. ನೌಕಾಪಡೆಯ ಕಾರ್ಯದರ್ಶಿ ಜಾನ್ ಫೆಲನ್ ರಾಜೀನಾಮೆ ಕೊಟ್ಟಿರುವಂತದ್ದು. ದಿಢೀರಾಗಿ ರಾಜೀನಾಮೆ ಕೊಟ್ಟಿದ್ ಯಾಕೆ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಅದರಲ್ಲೂ ಕೂಡ ಒಂದು ಕಡೆ ಹಾರ್ಮೋನ್ ಜಲಸಂಧಿಯನ್ನ ತಮ್ಮ ಕಂಟ್ರೋಲ್ಗೆ ತಗೊಳ್ಬೇಕು ಅಂತ ಹೇಳಿ ಅಮೆರಿಕ ಯುಎಸ್ ಬಹಳಷ್ಟು ಕಸರತ್ತನ್ನ ಪಡ್ತಾ ಇದೆ. ಈಗಾಗಲೇ ಈ ಒಂದು ಹಾರ್ಮೋನ್ ಜಲಸಂಧಿಯನ್ನ ತಮ್ಮ ಕಂಟ್ರೋಲ್ಗೆ ತಗೊಂಡಿದೆ. ಆದ್ರೆ ಇದರ ನಡುವೆ ಏನಾಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಹಾಗಾಗಿ ಕಾರಣ ಏನೂ ತಿಳಿಸಿಲ್ಲ, ಕಾರಣನೇ ಹೇಳಿಲ್ಲ ರಿಸೈನ್ ಏನಕ್ಕೆ ಮಾಡ್ತಿದ್ದಾರೆ ಅಂತ ಹೇಳಿ. ಆದ್ರೆ ಕಾರಣ ತಿಳಿಸದೆ ಈ ರೀತಿಯಾಗಿ ರಿಸೈನ್ ಮಾಡಿದ್ದಾರೆ. ಹಾರ್ಮೋನ್ಗೆ ದಿಗ್ಬಂಧನ ವಿಧಿಸಿದೆ ಅಮೆರಿಕ. ಇದೀಗ ಅಮೆರಿಕಾಗೆ ಶಾಕ್ ಇದು. ಯುದ್ಧದ ಮಧ್ಯೆ ನೌಕಾಪಡೆ ಕಾರ್ಯದರ್ಶಿ ರಾಜೀನಾಮೆ ಕೊಟ್ಟಿದ್ದಾರೆ. ನೌಕಾಪಡೆಯ ಕಾರ್ಯದರ್ಶಿ ಜಾನ್ ಫೆಲನ್ ರಾಜೀನಾಮೆ ಕೊಟ್ಟಿದ್ದಾರೆ. ಯಾವುದೇ ಮಾಹಿತಿ ಇಲ್ಲ. ದಿಢೀರಾಗಿ ರಾಜೀನಾಮೆಗೆ ಕಾರಣ ತಿಳಿಸದ ಜಾನ್ ಫೆಲನ್ ವಿತೌಟ್ ರೀಸನ್ ಇರಾನ್ ವಿರುದ್ಧದ ವಾರ್ನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಇದೀಗ ಈ ಹಿಂದೆ ರಾಜೀನಾಮೆ ಕೊಟ್ಟಿರುವಂತಹ ಹಿಂದೆ ಕಾರಣ ಏನಿರಬಹುದು? ಜಾನ್ ಫೆಲನ್ ಪದಯಾಗ್ರಹದಿಂದ ಈಗ ಅಮೆರಿಕಾಗೆ ಬಹಳಷ್ಟು ಹಿನ್ನಡೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಹಾರ್ಮೋನ್ಗೆ ದಿಗ್ಬಂಧನ ವಿಧಿಸಿರುವಂತಹ ಅಮೆರಿಕಾಗೆ ಮತ್ತೊಂದು ಶಾಕ್ ಇದು. ಕಾರಣ ಹೇಳಿಲ್ಲ, ವಿತೌಟ್ ರೀಸನ್ ಈ ರೀತಿಯಾಗಿ ನೌಕಾಪಡೆಯ ಕಾರ್ಯದರ್ಶಿ ಜಾನ್ ಫೆಲನ್ ರಾಜೀನಾಮೆ ಕೊಟ್ಟಿರುವಂತದ್ದು ಒಂದು ಶಾಕಿಂಗ್ ಸುದ್ದಿಯೇ ಹೌದು. ಇದರ ಹಿಂದೆ ಏನಾದ್ರೂ ಒತ್ತಡಗಳಿತ್ತ ಅಥವಾ ಇದರ ಹಿಂದೆ ಏನಾದ್ರೂ ಷಡ್ಯಂತ್ರ ಇದೆಯಾ ಏನೋ ಅಂತ ಹೇಳಿ ಗೊತ್ತಿಲ್ಲ. ಆದ್ರೆ ಜಾನ್ ಫೆಲನ್ ರಾಜೀನಾಮೆ ಹಿಂದೆ ಭಿನ್ನಾಭಿಪ್ರಾಯಗಳು ಹುಟ್ಟುತ್ತಾ ಇದೆ. ಟ್ರಂಪ್ ಜೊತೆಗಿನ ಮುನಿಸಿಂದ ರಾಜೀನಾಮೆ ಸಲ್ಲಿಕೆ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಜಾನ್ ಫೆಲನ್ ಪದತ್ಯಾಗದಿಂದ ಈಗ ಬಹಳಷ್ಟು ಗೊಂದಲ ಕೂಡ ಶುರುವಾಗ್ತಾ ಇರುವಂತದ್ದು. ಹಾರ್ಮೋನ್ಸ್ಗೆ ಒಂದು ಕಡೆ ಅಮೆರಿಕ ದಿಗ್ಬಂಧನ ಹೇರಿಸಿದೆ. ಇದರ ನಡುವೆ ಈಗ ನೌಕಾಪಡೆಯ ಕಾರ್ಯದರ್ಶಿನೇ ರಾಜೀನಾಮೆ ಕೊಟ್ಬಿಟ್ರು ಅಂತಂದ್ರೆ, ಅದರಲ್ಲೂ ಕೂಡ ಈ ಒಂದು ಯುದ್ಧದಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿದಂತಹ ಜಾನ್ ಫೆಲನ್ ಈಗ ದಿಢೀರಾಗಿ ಯಾವುದೇ ಕಾರಣ ಹೇಳಿಲ್ಲ, ಈ ರೀತಿಯಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಈ ಒಂದು ರಾಜೀನಾಮೆಯಿಂದ ಆಲ್ಮೋಸ್ಟ್ ಬಹಳಷ್ಟು ಹಿನ್ನಡೆ ಆಗುತ್ತೆ ಅಮೆರಿಕಾಗೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಇಲ್ಲಿ ಟ್ರಂಪ್ ಜೊತೆ ಮುನಿಸ್ಕೊಂಡಿದ್ದಾರಾ ಅಥವಾ ಮತ್ತೊಂದೇನಾದ್ರೂ ಕಿರಿಕಾಗಿರಬಹುದಾ? ಟ್ರಂಪ್ ಜೊತೆ ಮುನಿಸ್ಕೊಂಡು ಈ ರೀತಿಯಾಗಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ರಾ ಅನ್ನುವಂಥದ್ದು ಈಗ ಪ್ರಶ್ನೆ ಹುಟ್ಟುತ್ತಾ ಇದೆ. ಅಂದ್ರೆ ಈಗ ಇವ್ರೂರಲ್ಲೇ ಇಷ್ಟೊಂದು ಗೊಂದಲಗಳು, ಇವ್ರೂರಲ್ಲೇ ಇಷ್ಟೊಂದು ಸಮಸ್ಯೆಗಳಿದೆ ಅಂತಂದ್ರೆ ಮತ್ತೆ ಯುದ್ಧ ಹೇಗೆ ಅವ್ರು ಕಂಟಿನ್ಯೂ ಮಾಡ್ತಾರೆ ಅಥವಾ ಇರಾನ್ ವಿರುದ್ಧ ಹೇಗೆ ಸಮರ ಸಾರ್ತಾರೆ, ಯಾವ ಒಂದು ಕ್ರಮಗಳನ್ನ ತಗೊಳ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಒಂದು ಕಡೆ ಇಲ್ಲಿ ಕದನ ವಿರಾಮ ವಿಸ್ತರಣೆ ಮಾಡಿರುವಂಥದ್ದು, ಮತ್ತೊಂದು ಕಡೆ ಜಾನ್ ಫೆಲನ್ ಯಾವುದೇ ಕಾರಣ ಹೇಳಿಲ್ಲ, ನೌಕಾಪಡೆಯ ಕಾರ್ಯದರ್ಶಿ ದಿಢೀರಾಗಿ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ. ಇದರಿಂದ ಬಹಳಷ್ಟು ಹಿನ್ನಡೆ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಮೆರಿಕಾಗೆ. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂತಹ ಪ್ರಶ್ನೆ.